ಸರ್ಕಾರಿ ಕಚೇರಿಗಳಿಗೆ ಅಲಿಯೋದು, ಗಂಟೆಗಟ್ಲೆ ಕಾಯೋದು, ಇದೆಲ್ಲ ತಪ್ಪಿಸಿ ಮನೆಯಲ್ಲೇ ಕೂತು ಕರ್ನಾಟಕದ ಹಳೆಯ ಕಂದಾಯ ದಾಖಲೆಗಳನ್ನ ಹೇಗ್ ಪಡೆಯೋದು ಅಂತ ತಿಳಿಬೇಕಾ? ಹಾಗಾದ್ರೆ ಬನ್ನಿ, ಈ ಸಂಪೂರ್ಣ ಪ್ರಕ್ರಿಯೆಯನ್ನ ನಾವು ಹಂತ ಹಂತವಾಗಿ ನೋಡೋಣ. ಸರಿ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಈ ಇಡೀ ಪ್ರಕ್ರಿಯೆಯನ್ನ ಒಂದು 6 ಸರಳ ಭಾಗಗಳಾಗಿ ನೋಡೋಣ. ವೆಬ್ಸೈಟ್ಗೆ ಲಾಗಿನ್ ಆಗೋದ್ರಿಂದ ಶುರು ಮಾಡಿ ಕೈಗೆ ಅಧಿಕೃತ ಡಾಕ್ಯುಮೆಂಟ್ ಸಿಗೋವರೆಗೂ ಪ್ರತಿಯೊಂದು ಸ್ಟೆಪ್ನೂ ವಿವರವಾಗಿ ನೋಡೋಣ. ಸರಿ, ಮೊದಲನೇದಾಗಿ ಈ ಇಡೀ ಸಿಸ್ಟಮ್ನ ಹಿನ್ನೆಲೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಸರ್ಕಾರ ಏನ್ಮಾಡಿದೆ ಅಂದ್ರೆ ಹಳೆಯ ಧೂಳು ಹಿಡಿದಿದ್ದ ಭೂ ದಾಖಲೆಗಳನ್ನೆಲ್ಲ ತೆಗೆದು ಅದನ್ನ ಡಿಜಿಟೈಸ್ ಮಾಡಿದೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮಗೆಲ್ರಿಗೂ ಅಂದ್ರೆ ಸಾರ್ವಜನಿಕರಿಗೆ ಈ ದಾಖಲೆಗಳ ತುಂಬಾ ಸುಲಭವಾಗಿ ಸಿಗುತ್ತೆ, ಪಾರದರ್ಶಕತೆ ಹೆಚ್ಚಾಗತ್ತೆ, ಸಮಯನೂ ಉಳಿಯುತ್ತೆ. ಹಾಗಾದ್ರೆ ಶುರು ಮಾಡೋದು ಹೇಗೆ? ಮೊದಲಿಗೆ ಅಧಿಕೃತ ಪೋರ್ಟಲ್ಗೆ ಹೋಗ್ಬೇಕು. ಅಲ್ಲಿ ಸಿಟಿಸನ್ ಸರ್ವಿಸಸ್ ಅಂತ ಒಂದು ಸೆಕ್ಷನ್ ಇರುತ್ತೆ. ಅದರ ಕೆಳಗೆ ಪೇ ಅಂಡ್ ಡೌನ್ಲೋಡ್ ಡಾಕ್ಯುಮೆಂಟ್ ಅನ್ನೋ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿಂದ ನಮ್ಮ ಕೆಲಸ ಶುರು. ಸರಿ, ಈಗ ಪೋರ್ಟಲ್ ಒಳಗೆ ಬಂದಾಯ್ತು. ನಮ್ಮ ಮುಂದಿನ ಹೆಜ್ಜೆ ಲಾಗಿನ್ ಮಾಡೋದು. ದಾಖಲೆಗಳನ್ನ ಹುಡುಕೋಕೆ ಮೊದಲು ಸಿಸ್ಟಮ್ಗೆ ಸುರಕ್ಷಿತವಾಗಿ ಲಾಗಿನ್ ಆಗೋದು ಹೇಗೆ ಅಂತ ನೋಡೋಣ ಬನ್ನಿ. ಲಾಗಿನ್ ಪ್ರೋಸೆಸ್ ಇದೆಯಲ್ಲ, ಅದು ತುಂಬಾನೇ ಸಿಂಪಲ್. ಮೊದಲು ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಆಮೇಲೆ ಒಂದು OTP ಬರುತ್ತೆ. OTP ಅಂದ್ರೆ ಒನ್ ಟೈಮ್ ಪಾಸ್ವರ್ಡ್. ಅದನ್ನ ಎಂಟರ್ ಮಾಡಿದ್ರೆ ಲಾಗಿನ್ ಆಗುತ್ತೆ, ಅಷ್ಟೇ. ನೋಡಿ, ಇದು 3 ಸ್ಟೆಪ್ನಲ್ಲಿ ಮುಗಿಯುವ ತುಂಬಾನೇ ಸೇಫ್ ಆದ ಪ್ರಕ್ರಿಯೆ. ಒಂದು ವೇಳೆ ಇದೇ ಮೊದಲನೇ ಸಾರಿ ಲಾಗಿನ್ ಆಗ್ತಿದ್ರೆ ಸಿಸ್ಟಮ್ ಒಂದು ಚಿಕ್ಕ ಕೆಲ್ಸ ಕೊಡುತ್ತೆ. ನಿಮ್ಮ ಹೆಸರು ಮತ್ತೆ ವಿಳಾಸ ಹಾಕಿ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಇದು ಒಂದೇ ಸಾರಿ ಮಾಡೋದು, ಅಷ್ಟೇ. ಈಗ ನಾವು ಸಿಸ್ಟಮ್ ಒಳಗಿದ್ದೀವಿ. ನೇರವಾಗಿ ಡಾಕ್ಯುಮೆಂಟ್ ಹುಡುಕೋಕೆ ಆಗಲ್ಲ. ಅದಕ್ಕೂ ಮುಂಚೆ ನಾವೊಂದು ವಿನಂತಿ ಅಥವಾ ರಿಕ್ವೆಸ್ಟ್ ಕ್ರಿಯೇಟ್ ಮಾಡಬೇಕು. ಇದನ್ನ ಹೇಗೆ ಅನ್ಕೋಬೋದು ಅಂದ್ರೆ ಒಂದು ಹೊಸ ಫೈಲ್ ಅಥವಾ ಫೋಲ್ಡರ್ ಓಪನ್ ಮಾಡಿದ ಹಾಗೆ. ನಾವು ಮಾಡುವ ಎಲ್ಲ ಹುಡುಕಾಟಗಳು, ಸಿಕ್ಕಿದ ರಿಸಲ್ಟ್ಸ್ ಎಲ್ಲವೂ ಈ ಒಂದೇ ವಿನಂತಿಯ ಕೆಳಗೆ ಸೇವ್ ಆಗುತ್ತೆ. ಸೊ ಒಂದು ವಿಷಯ ಸ್ಪಷ್ಟವಾಗಿರ್ಲಿ, ಈ ವಿನಂತಿ ಅನ್ನೋದು ನೇರವಾಗಿ ಹುಡುಕಾಟ ಅಲ್ಲ, ಬದಲಿಗೆ ನಾವು ಹುಡುಕಾಟ ಮಾಡಕ್ಕೆ ಬೇಕಾದ ಒಂದು ವ್ಯವಸ್ಥೆ, ಒಂದು ಕಂಟೇನರ್ ಅಷ್ಟೇ. ಈ ವಿನಂತಿಯನ್ನ ಕ್ರಿಯೇಟ್ ಮಾಡುವಾಗ ಕೆಲವು ನಿಯಮಗಳನ್ನ ಪಾಲಿಸಬೇಕು. ನಿಮ್ಗೆ ಯಾವ ಡಾಕ್ಯುಮೆಂಟ್ ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಕನಿಷ್ಠ 20 ಅಕ್ಷರಗಳಲ್ಲಿ ವಿವರಿಸಬೇಕು. ಉದಾಹರಣೆಗೆ, ಕೊಪ್ಪಳ ಗ್ರಾಮದ ಸರ್ವೆ ನಂಬರ್ 1ರ RTC ಬೇಕು ಅಂತ ಬರೆಯಬಹುದು. ಹೀಗೆ ಬರೆಯೋದ್ರಿಂದ ಸಿಸ್ಟಮ್ಗೆ ನಮ್ಮ ಉದ್ದೇಶ ಏನು ಅಂತ ಸುಲಭವಾಗಿ ಅರ್ಥ ಆಗುತ್ತೆ. ಸರಿ, ನಮ್ಮ ವಿನಂತಿ ಈಗ ರೆಡಿ ಇದೆ. ಈಗ ಪ್ರಕ್ರಿಯೆಯ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ಅದೇನಂದ್ರೆ ನಮಗೆ ಬೇಕಾದ ಡಾಕ್ಯುಮೆಂಟ್ ಅನ್ನು ಹೇಗೆ ಹುಡುಕೋದು ಅಂತ. ಈ ಪೋರ್ಟಲ್ ಇದಕ್ಕಾಗಿ 4 ಬೇರೆ ಬೇರೆ ವಿಧಾನಗಳನ್ನ ಕೊಟ್ಟಿದೆ. ಈ 4 ವಿಧಾನಗಳು ಯಾವುವು, ಯಾವುದನ್ನ ಯಾವಾಗ ಬಳಸಬೇಕು ಅಂತ ಈ ಟೇಬಲಲ್ಲಿ ನೋಡ್ಬೋದು. ನೋಡಿ, ನಿಮ್ಮತ್ರ ಸರ್ವೆ ನಂಬರ್, ಊರಿನ ವಿವರ ಎಲ್ಲ ಪಕ್ಕಾ ಇದ್ರೆ ಮೊದಲನೇ ವಿಧಾನ ಬೆಸ್ಟ್. ಏನೂ ಗೊತ್ತಿಲ್ಲ, ಸುಮ್ಮನೆ ಒಂದು ವರ್ಷ ಅಥವಾ ಕಚೇರಿ ಹೆಸರು ಗೊತ್ತಿದ್ರೆ ಫಿಲ್ಟರ್ ಹಾಕಿ ಹುಡುಕ್ಬೋದು. ಇನ್ನು ಕೇವಲ ಹೆಸರು ಅಥವಾ ಯಾವುದಾದ್ರೂ ಪದ ನೆನ್ಪಿದ್ರೆ ಟೆಕ್ಸ್ಟ್ ಸರ್ಚ್ ಬಳಸ್ಬೋದು. ಹೀಗೆ ನಮ್ಮ ಹತ್ರ ಇರೋ ಮಾಹಿತಿಗೆ ತಕ್ಕಂತೆ ನಾವು ವಿಧಾನವನ್ನ ಆಯ್ಕೆ ಮಾಡ್ಕೋಬೇಕು. ಮೊದಲನೇ ವಿಧಾನದ ಬಗ್ಗೆ ಹೇಳೋದಾದ್ರೆ ಇದು ಅತ್ಯಂತ ನೇರ ಮತ್ತು ನಿಖರವಾದದ್ದು. ನಿಮ್ಮತ್ರ ಆಸ್ತಿಯ ಪಕ್ಕಾ ಡೀಟೇಲ್ಸ್ ಇದ್ರೆ ಇದಕ್ಕಿಂತ ಒಳ್ಳೆ ಆಪ್ಷನ್ ಇಲ್ಲ. ಇನ್ನು ಎರಡನೇ ವಿಧಾನವಾದ ಫಿಲ್ಟರ್ ಸರ್ಚ್ನಲ್ಲಿ 2 ಆಯ್ಕೆಗಳು ಸಿಗ್ತವೆ: ಫೈಲ್ ಮತ್ತು ರಿಜಿಸ್ಟರ್. ಫೈಲ್ ಅಂದ್ರೆ ಒಂದೇ ಕೇಸ್ಗೆ ಸಂಬಂಧಪಟ್ಟ ದಾಖಲೆಗಳು. ರಿಜಿಸ್ಟರ್ ಅಂದ್ರೆ RTC ಅಥವಾ MR ಪುಸ್ತಕದ ಹಾಗೆ ಒಂದು ದೊಡ್ಡ ಪುಸ್ತಕದಲ್ಲಿನ ಪುಟಗಳು. ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಂಡ್ರೆ ಹಳೆಯ ದಾಖಲೆಗಳನ್ನ ಹುಡುಕೋದು ಸುಲಭ ಆಗತ್ತೆ. ಮೂರನೇ ವಿಧಾನವಂತೂ ನಮಗೆಲ್ಲ ಚೆನ್ನಾಗಿ ಗೊತ್ತಿರೋ ಹಾಗೆ ಕೆಲಸ ಮಾಡುತ್ತೆ. ಇದು ಗೂಗಲ್ ಸರ್ಚ್ ಇದ್ದ ಹಾಗೆ ಬಾಕ್ಸ್ನಲ್ಲಿ ನಿಮಗೆ ಬೇಕಾದ ಪದವನ್ನ ಅಂದ್ರೆ ಕೀವರ್ಡ್ ಅನ್ನ ಟೈಪ್ ಮಾಡಿದ್ರೆ ಆ ಪದ ಇರೋ ಎಲ್ಲಾ ಡಾಕ್ಯುಮೆಂಟ್ಗಳನ್ನ ಇದು ಹುಡುಕಿಕೊಡುತ್ತೆ. ಎಲ್ಲ ಸರಿ, ಆದ್ರೆ ನಾವು ಹುಡುಕ್ತಿರೋ ಡಾಕ್ಯುಮೆಂಟ್ ಆನ್ಲೈನ್ನಲ್ಲೇ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಅದಕ್ಕೂ ಒಂದು ದಾರಿ ಇದೆ. ಇಲ್ಲೇ ನೋಡಿ, 4ನೇ ವಿಧಾನದ ಉಪಯೋಗಕ್ಕೆ ಬರೋದು. ಡಾಕ್ಯುಮೆಂಟ್ ಸಿಗ್ದಿದ್ದಾಗ ನಾವು ಆನ್ಲೈನ್ನಲ್ಲೇ ಒಂದು ವಿನಂತಿಯನ್ನ ಸಲ್ಲಿಸ್ಬೋದು. ಆಗ ಸಂಬಂಧಪಟ್ಟ ಕಚೇರಿಯ ಸಿಬ್ಬಂದಿ ಆ ಡಾಕ್ಯುಮೆಂಟನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಅದಕ್ಕೆ ಒಂದು ಭೂಸುರಕ್ಷಾ ID ಅಂತ ಕೊಡ್ತಾರೆ. ಆಮೇಲೆ ನಾವು ಆ ID ಬಳಸಿ ಡಾಕ್ಯುಮೆಂಟನ್ನ ಡೌನ್ಲೋಡ್ ಮಾಡ್ಕೋಬೋದು. ಹೇಗೆ ನಮಗೆ ಬೇಕಾದ ಸರಿಯಾದ ಡಾಕ್ಯುಮೆಂಟ್ ಸಿಕ್ಕ ಮೇಲೆ ನಮ್ಮ ಕೆಲಸ ಮುಗಿದಿಲ್ಲ. ಮುಂದಿನ ಹಂತ ಪೇಮೆಂಟ್ ಮಾಡಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು. ಬನ್ನಿ, ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಪ್ರಕ್ರಿಯೆ ತುಂಬಾನೇ ಸರಳವಾಗಿದೆ. ಮೊದಲು ಡಾಕ್ಯುಮೆಂಟ್ನ ಪುಟಗಳನ್ನ ಒಮ್ಮೆ ನೋಡಿ, ಅಂದ್ರೆ ಪ್ರಿವ್ಯೂ ಮಾಡಿ.
ನಿಮಗೆ ಯಾವ್ಯಾವ ಪೇಜ್ ಬೇಕೋ ಅದನ್ನೆಲ್ಲ ವಿಶ್ ಲಿಸ್ಟ್ಗೆ ಸೇರಿಸ್ತಾ ಹೋಗಿ. ಕೊನೆಗೆ ವಿಶ್ ಲಿಸ್ಟ್ನಲ್ಲಿ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡಿ ಪೇ ಬಟನ್ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಪೇಜ್ಗೆ ಹೋಗುತ್ತೆ. ಪೇಮೆಂಟ್ ಮಾಡೋಕ್ಕೂ ತುಂಬ ಆಯ್ಕೆಗಳಿವೆ. UPI ಅಂದರೆ ಗೂಗಲ್ ಪೇ, ಫೋನ್ಪೇ ಥರದ್ದು, ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಅಷ್ಟೇ ಯಾಕೆ QR ಕೋಡ್ ಸ್ಕ್ಯಾನ್ ಮಾಡಿ ಕೂಡ ಪೇ ಮಾಡ್ಬೋದು. ಇಲ್ಲಿ ಒಂದು ಮುಖ್ಯವಾದ ವಿಷಯ ನೆನ್ಪಿಡಿ. ಪೇಮೆಂಟ್ ಯಶಸ್ವಿಯಾದ ತಕ್ಷಣ ಮತ್ತು ಮುಖ್ಯ ಡ್ಯಾಶ್ಬೋರ್ಡ್ಗೆ ವಾಪಸ್ ಬರಬೇಕು. ಅಲ್ಲಿ ನಮ್ಮ ಡಾಕ್ಯುಮೆಂಟ್ನ ಸ್ಟೇಟಸ್ ಫೈಲ್ ಅವೈಲೇಬಲ್ ಫಾರ್ ಡೌನ್ಲೋಡ್ ಅಂತ ಬದಲಾಗಿರುತ್ತೆ. ಜೊತೆಗೆ ಡೌನ್ಲೋಡ್ ಲಿಂಕ್ ಕೂಡ ಸಿಗುತ್ತೆ. ಸರಿ, ಎಲ್ಲವೂ ಮುಗೀತು. ಈಗ ನಮ್ಮ ಕೈಗೆ ಸಿಗುವ ಆ ಅಧಿಕೃತ ದಾಖಲೆ ಹೇಗಿರುತ್ತೆ, ಅದರಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ. ನಾವು ಡೌನ್ಲೋಡ್ ಮಾಡೋದು ಒಂದು ಸಾಮಾನ್ಯ PDF ಫೈಲ್. ಆದರೆ ಇದು ಕೇವಲ ಒಂದು ಸ್ಕ್ಯಾನ್ ಮಾಡಿದ ಕಾಪಿ ಅಲ್ಲ. ಇದು ಡಿಜಿಟಲ್ ಸಹಿ ಹೊಂದಿರುವ, ಕಾನೂನುಬದ್ಧವಾಗಿ ಮಾನ್ಯವಾದ ಒಂದು ಅಧಿಕೃತ ದಾಖಲೆ. ಅಂದ್ರೆ ಇದಕ್ಕೆ ಯಾವುದೇ ಪ್ರತ್ಯೇಕ ಸೀಲ್ ಅಥವಾ ಸಹಿ ಬೇಕಿಲ್ಲ. ಅದರ ಅಸಲಿಯತ್ತನ್ನ ಪರೀಕ್ಷೆ ಮಾಡೋಕೆ ಒಂದು ಬಾರ್ಕೋಡ್ ಕೂಡ ಇರುತ್ತೆ. ಇದನ್ನ ಸೇವ್ ಮಾಡಿಟ್ಕೋಬಹುದು, ಪ್ರಿಂಟ್ ಕೂಡ ತೆಗಿಬಹುದು. ಈ ಸಂಪೂರ್ಣ ಡಿಜಿಟಲ್ ವ್ಯವಸ್ಥೆಯಿಂದ ಆಗಿರೋ ದೊಡ್ಡ ಬದಲಾವಣೆ ಅಂದ್ರೆ ಈಗ ಸಾರ್ವಜನಿಕರು ತಮಗೆ ಬೇಕಾದ ಕಂದಾಯ ದಾಖಲೆಗಳಿಗಾಗಿ ಸರ್ಕಾರಿ ಕಚೇರಿಗಳಿಗೆ ಅಲೇಬೇಕಾಗಿಲ್ಲ. ಮನೆಯಲ್ಲೇ ಕೂತು ಯಾವುದೇ ಸಮಯದಲ್ಲಿ ಎಲ್ಲಿಂದ ಬೇಕಾದರೂ ಈ ದಾಖಲೆಗಳನ್ನ ಪಡ್ಕೊಳ್ಳಬಹುದು. ಹೇಳೋದಾದ್ರೆ ಸರ್ಕಾರಿ ದಾಖಲೆಗಳು ಇನ್ನು ನಮ್ಮ ಬೆರಳು ತುದಿಯಲ್ಲಿ. ಆದರೆ ಈ ಡಿಜಿಟಲೀಕರಣ ಅನ್ನೋದು ನಮ್ಮ ಜೀವನದ ಮೇಲೆ ಇನ್ನೆಷ್ಟು ಪರಿಣಾಮ ಬೀರಬಹುದು, ಸರ್ಕಾರಿ ವ್ಯವಸ್ಥೆಯೊಂದಿಗಿನ ನಮ್ಮ ಸಂವಹನವನ್ನು ಭವಿಷ್ಯದಲ್ಲಿ ಇದು ಹೇಗೆಲ್ಲ ಬದಲಾಯಿಸಬಹುದು ಅನ್ನೋದು ನಿಜಕ್ಕೂ ಯೋಚಿಸಬೇಕು.